ಹಡಿಗೆ ರಕ್ತಮಯವಾಗಿ ಉಕ್ಕಿ ಹರಿದು ಅಲ್ಲಿದ್ದಂತಹ ಎಲ್ಲ ಜಾನುವಾರುಗಳು ಕೂಡ ಮೂರ್ಛೆವಾಗಿ. ಸರ್ಪ ಯಾವಾಗಲೂ ಜಾಗೃತವಾಗಿರುತ್ತೆ. ಸಾಕಷ್ಟು ಜನಗಳಿಗೆ ಇದು ಪ್ರತ್ಯಕ್ಷನೂ ಕೂಡ ಆಗಿದೆ. ತುಂಬ ಪುರಾತನವಾದ ಕತೆ ಕೂಡ ಇದೆ ಮತ್ತು ತುಂಬ ವರ್ಷಗಳಿಂದ ಇರುವಂತಹ ಒಂದು ಟೆಂಪಲ್ಲು. ಸೊ ಆ ಮರಳುಗುಂಡಿಯಲ್ಲಿ ಮುಳುಗಿ ಹೇಳ್ತಾನೆ. ಆ ತಕ್ಷಣದಲ್ಲಿ ಅವನಿಗಿದ್ದಂಥ ಕಜ್ಜಿ ರೋಗ ಸಂಪೂರ್ಣವಾಗಿ ಮಾಯವಾಗಿ ಆತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ರೂಪುಗೊಳ್ತಾನೆ. ಬೇಕಾದ್ರೆ ನಾವು ಸಾಮಾನ್ಯ 50 ವರ್ಷದಿಂದ ಆಚಿಂದಲೂ ಬರ್ತಾಯಿದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಇರೋದು ಶ್ರೀ ಶಂಭುಲಿಂಗೇಶ್ವರ ಮರಗೂರು ಅಲ್ಲಿರೋಂಥ ಶ್ರೀ ಶಂಭುಲಿಂಗೇಶ್ವರ ಟೆಂಪಲಲ್ಲಿ. ಸೊ ಇದು ಇದು ಹಾಸನ ಡಿಸ್ಟಿಕಲ್ಲಿ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿಯಲ್ಲಿ ಇರುವಂಥ ಒಂದು ಟೆಂಪಲ್ಲು. ಇದಕ್ಕೆ ತುಂಬ ಪುರಾತನವಾದ ಕತೆ ಕೂಡ ಇದೆ ಮತ್ತು ತುಂಬ ವರ್ಷಗಳಿಂದ ಇರುವಂಥ ಒಂದು ಟೆಂಪಲ್ಲು. ಸೊ ಈ ಟೆಂಪಲ್ನ ಮಹತ್ವ ಏನು, ಹೇಗೆ ಉದ್ಭವ ಆಯಿತು, ಇಲ್ಲಿನ ದೇವರು ಅನ್ನೋ ಎಲ್ಲ ಇನ್ಫಾರ್ಮೇಷನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಟೆಂಪಲ್ನ ಬಗ್ಗೆ ನಿಮಗೆ ಒಂದು ಬುಕ್ ಕೂಡ ಸಿಗುತ್ತೆ, ಅದು ಮರಗೂರು ಮಂದಾರ ಅಂತ ಬುಕ್ ಕೂಡ ಬರೆದಿದ್ದಾರೆ. ಸೊ ನಾನಿವತ್ತು ಅವರನ್ನು ಮೀಟ್ ಮಾಡಿ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಈ ವಿಡಿಯೋನ ಫುಲ್ ನೋಡಿ, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ಧರಣೇಶ್ ಅಂತ, ಇದೇ ಗ್ರಾಮದವರು. ಹೌದಾ? ಸೊ ಈ ದೇವಸ್ಥಾನ ಹೇಗೆ ಉದ್ಭವ ಆಯಿತು? ಮೇಡಮ್ ಈ ದೇವಸ್ಥಾನ ಉದ್ಭವ ಆಗೋದಕ್ಕಿಂತ ಮುಂಚೆ ಇಲ್ಲಿ ಗ್ರಾಮನೂ ಇಲ್ಲ, ದೇವಸ್ಥಾನವೂ ಇಲ್ಲ. ಮುಂಚೆನಲ್ಲಿ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ, ಸ್ಥಳ ಪುರಾಣದಂತೆ ಇದು ದಟ್ಟವಾದ ಒಂದು ಅರಣ್ಯ ಪ್ರದೇಶ. ಇಲ್ಲಿ ಈ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನಿಮಗೆ ಇಲ್ಲೊಂದು ಮರ ಕಾಣ್ತಾ ಇದೆ. ಈ ಮರದ ಕೆಳಗಡೆ ಒಂದು ಬದರಿಕ ಆಶ್ರಮ ಅಂತಕ್ಕಂಥ ಒಂದು ಆಶ್ರಮ ಇತ್ತು ಅಂತಕ್ಕಂಥ ಒಂದು ಮಾಹಿತಿ ಇದೆ ಸ್ಥಳ ಪುರಾಣದಂತೆ. ಆ ಬದರಿಕ ಆಶ್ರಮದಲ್ಲಿ ಮೃಕಂಡ ಮತ್ತು ಮರುದ್ವತಿ ಎಂಬ ಇಬ್ಬರು ಮಹಾಮುನಿಗಳು ವಾಸ ಇದ್ದರು ಅಂತಕ್ಕಂಥ ಪ್ರತೀತಿ. ಅವರು ಇಲ್ಲಿ ಗುರುಕುಲವನ್ನು ನಡೆಸ್ಕೊಂಡು ಸಾಕಷ್ಟು ಕಾಲ ವಾಸ ಇದ್ದು, ಅವರು ಕಾಲವಾದ ನಂತರದಲ್ಲಿ ಆ ಆಶ್ರಮ ಅಲ್ಲಿಗೆ ಅದು ಮುಕ್ತಾಯವಾಗುತ್ತೆ. ಅವರು ಇಲ್ಲಿ ನೆಲೆಗಂಡು ನಿಂತಿದ್ದು ಅವರ ಶಕ್ತಿಯ ಅಂಶವೇ ಈ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಉದ್ಭವ ಅಂತಕ್ಕಂಥದ್ದು ಪ್ರತೀತಿ. ಇಲ್ಲಿಗೆ ಭಕ್ತಾದಿಗಳು ಹೇಗೆ ಈ ದೇವಸ್ಥಾನ ಇದೆ ಅಂತ ಬಂದ್ರು, ಮತ್ತೆ ಹೇಗೆ ಇಷ್ಟೊಂದು ಜನ ಭಕ್ತಾದಿಗಳು? ಇದಕ್ಕಿಂತ ನಾನು ಮೊದಲು ಇನ್ನೊಂದು ಅಂಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಈ ಮಹಾಮುನಿಗಳು ಕಾಲವಾದರು ಅಂತ ಹೇಳಿದೆ, ಆ ನಂತರದಲ್ಲಿ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಉದ್ಭವ ಆಯಿತು ಅಂತಕ್ಕಂಥ ಪ್ರತೀತಿನಲ್ಲಿ ಈ ದಟ್ಟಾರಣ್ಯದಲ್ಲಿ ಉದ್ಭವ ಆಗಿದ್ದು ಗೊತ್ತಾಗೋದು ಹೇಗೆ? ಅಂಥ ಸಂದರ್ಭದಲ್ಲಿ ಇದು ಈ ಕಾಡಿನ ಮಧ್ಯೆ ಹಾದು ಹೋಗ್ತಕ್ಕಂಥ ಒಂದು ದಾರಿ. ಆಗ ಎಲ್ಲರೂ ಕೂಡ ವ್ಯಾಪಾರಕ್ಕೆ ಹೋಗ್ತಕ್ಕಂಥ ದಾರಿನಲ್ಲಿ ಚಲುವನಹಳ್ಳಿ ಅಂತ ಹೇಳಿ, ಅರಸಕೆರೆ ಹತ್ರ ಗ್ರಾಮ, ಚಲುವನಹಳ್ಳಿ ಅಂತ ಗ್ರಾಮ. ಅವರು ಈ ಮುಖೇನ ಮೈಸೂರು ಕಡೆ ಅವರು ಪ್ರಯಾಣ ಬೆಳೆಸ್ತಾ ಇರ್ತಾರೆ ವ್ಯಾಪಾರಕ್ಕೋಸ್ಕರ. ತಮ್ಮ ಸಾಕಷ್ಟು ಸರಂಜಾಮುಗಳನ್ನು ದನ ಅಥವಾ ಎಮ್ಮೆಗಳು ಅಥವಾ ಈ ಥರ ಕೆಲವೊಂದು ಇದ್ರ ಮೇಲೆ ಏರ್ಕೊಂಡು ಹೋಗ್ತಕ್ಕಂಥದ್ದು ಪದ್ಧತಿ. ಆಗ ಯಾವುದೇ ವಾಹನಗಳಿಲ್ಲದೆ ಇದ್ದರಿಂದ ಆಗ ಅವರು ಇಲ್ಲಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಅವರಿಗೆ ತಂಗುವಂಥ ಒಂದು ಅವಕಾಶ ಸಿಗುತ್ತೆ. ಅವರು ಸ್ವಲ್ಪ ವಿಶ್ರಾಂತಿ ಪಡೆದು ಊಟ ಉಪಚಾರ ಮಾಡಿಕೊಂಡು ನಂತರ ಹೊರಡೋ ಅಂಥ ಸಂದರ್ಭ. ಆಗ ಅವರು ಇಲ್ಲಿ ತಂಗ್ತಾರೆ. ಯಾಕೆ ಕಾರಣ ಏನು ಅಂತ ಅಂದರೆ, ಇಲ್ಲಿ ಒಂದು ಮರಳುಗುಂಡಿ ಸಿಗುತ್ತೆ, ಅದರಲ್ಲಿ ತುಂಬ ಶುದ್ಧವಾದ ನೀರಿರುತ್ತೆ. ಹಾಗಾಗಿ ಅವರು ಇಲ್ಲಿ ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡೋಣ ಅಂತ ಹೇಳಿ ತಂಗ್ತಾರೆ. ಆಗ ಅವರು ಕಲ್ಲುಗಳನ್ನ ಹುಡುಕ್ತಾರೆ ಅಡುಗೆ ಮಾಡೋಕ್ಕೋಸ್ಕರ. ಆ ಕಲ್ಲುಗಳು ಸಿಗೋದಿಲ್ಲ ಅವರಿಗೆ. ದೂರ ಹುಡುಕಿದಾಗ 2 ಕಲ್ಲುಗಳು ಮಾತ್ರ ಸಿಗುತ್ತೆ. ಆ 2 ಕಲ್ಲುಗಳನ್ನ ತರ್ತಾರೆ. ಇಲ್ಲಿ ಒಂದು ಕಲ್ಲು ಇರುತ್ತೆ. ಆ ಕಲ್ಲನ್ನು ಕೀಳಕ್ಕೆ ಹೋಗ್ತಾರೆ, ಅದು ಬರೋದಿಲ್ಲ. ಆಗ ಏನು ಮಾಡ್ತಾರೆ, ಆ 2 ಕಲ್ಲುಗಳನ್ನ ತಂದು ಈ ಕಲ್ಲಿನ ಜೊತೆಗೆ ಜೋಡಣೆ ಮಾಡಿ ಅದರ ಮೇಲೆ ಪಾತ್ರೆ ಇಕ್ಕಿ ಅವ್ರ ಅಡುಗೆನ ಪ್ರಾರಂಭ ಮಾಡ್ತಾರೆ. ಆಗ ಆ ಅಡಿಗೆ ರಕ್ತಮಯವಾಗಿ ಉಕ್ಕಿ ಹರಿದು ಅಲ್ಲಿದ್ದಂತಹ ಎಲ್ಲ ಜಾನುವಾರುಗಳು ಕೂಡ ಮೂರ್ಛೆವಾಗಿ ಒಬ್ಬನನ್ನು ಹೊರತುಪಡಿಸಿ ಇದರ ಮುಖಂಡನನ್ನು ಹೊರತುಪಡಿಸಿ ಎಲ್ಲರೂ ಮೂರ್ಛೆ ಹೋಗ್ತಾರೆ. ಅದು ರಕ್ತವಾಗಿ ಉಕ್ಕಿ ಹರಿಯುತ್ತೆ. ಆಗ ಎಲ್ಲ ಈ ಮುಖಂಡ ದಿಗ್ಭ್ರಾಂತನಾಯ್ತಾನೆ. ಏನಪ್ಪ ಈಗ ಆಯ್ತಲ್ಲ, ಈಗ ಏನು ಮಾಡೋದು, ನಮಗೆ ಯಾವುದು ತೋಚ್ತಾ ಇಲ್ಲ ಅಂತೇಳಿ ದಿಗ್ಭ್ರಾಂತನಾಗಿ ಕೂತಿರ್ತಾನೆ. ಆಗ ಒಂದು ಹೆಣ್ಣು ಆ ದಾರಿನಲ್ಲಿ ಬರ್ತಾಳೆ. ಆಕೆ ಬಂದ್ಬಿಟ್ಟು, ನೋಡಿ ನಾನು ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ನೀನು ಪರಿಹಾರನ ನಾನು ಹೇಳ್ತೀನಿ, ಆ ಪರಿಹಾರದಿಂದ ನೀನು ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ.
ಆದರೆ ಆ ಸಮಸ್ಯೆ ಬಗೆಹರಿಬೇಕು ಅಂತ ಅಂದರೆ ನನ್ನ ಪರಿಹಾರಕ್ಕೆ ನೀನು ಇಲ್ಲಿ ದೇವಸ್ಥಾನವನ್ನು ಕಟ್ಟಬೇಕಾಗುತ್ತೆ ಅಂತ ಒಂದು ಷರತ್ತನ್ನು ಹಾಕ್ತಾಳೆ. ಆಗ ಇವರು ನಮ್ಮ ಸಮಸ್ಯೆ ಪರಿಹಾರ ಸಾಕು, ನಾವೇನೇ ಷರತ್ತಿದ್ರು ಪಾಲಿಸ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಾಗ ಆಕೆ ಹೇಳ್ತಾಳೆ, ನೋಡಿ ಇದು ನೀವು ಇಟ್ಟಿರ್ತಕ್ಕಂಥದ್ದು 2 ಕಲ್ಲುಗಳನ್ನು ಜೋಡಣೆ ಮಾಡಿ ಇಟ್ಟು ಅಡುಗೆ ಮಾಡಿದಿರಲ್ಲ, ಅದು ಕಲ್ಲಲ್ಲ, ಅದು ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಇಲ್ಲಿ ಉದ್ಭವ ಆಗಿದ್ದಾರೆ. ಹಾಗಾಗಿ ನೀವು ಅರಿವಿಲ್ದೇನೆ ಮಾಡಿರ್ತಕ್ಕಂಥದ್ರಿಂದ ನೀವು ಈ ಒಂದು ಪಶ್ಚಾತ್ತಾಪವನ್ನು, ಈ ದುಃಖಕ್ಕೆ ಒಳಪಡುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಅವರಲ್ಲಿ ನೀವು ತಪ್ಪನ್ನು ಕ್ಷಮೆ ಯಾಚಿಸಿ ಅಲ್ಲಿ ದೇವಾಲಯವನ್ನು ಕಟ್ಟಿಸಿ ಪೂಜೆ ಪುರಸ್ಕಾರಗಳನ್ನು ಪ್ರಾರಂಭಿಸಿ ನೀವು ಮುಂದುವರಿಸ್ತೀನಿ ಅಂತ ಒಂದು ಒಪ್ಪಿಗೆ ಇದ್ದರೆ, ಆ ಷರತ್ತಿಗೆ ಒಳಪಟ್ಟರೆ ನೀವು ಎಲ್ಲರೂ ಚೆನ್ನಾಗ್ತೀರಾ ಅಂತ ಒಂದು ಆಶಾಭಾವನೆಯನ್ನು ಕೊಟ್ಟು ಒಂದು ತೀರ್ಥವನ್ನು ಕೊಟ್ಟು ಆ ಹೆಣ್ಣು ಕೊಡ್ತಾಳೆ. ಆಗ ಆ ತೀರ್ಥನ ಪ್ರೋಕ್ಷಣೆ ಮಾಡಿದ ತಕ್ಷಣ ಎಲ್ಲರೂ ಎಚ್ಚರಾಗ್ತಾರೆ. ಆದರೆ ತಿರುಗಿ ನೋಡುವಷ್ಟರಲ್ಲಿ ಆ ಹೆಂಗಸಿರಲ್ಲ. ಕೊನೆಗೆ ತಿಳಿದು ಬಂದ ನಂತರದಲ್ಲಿ ಆಕೆ ಶ್ರೀ ಲಕ್ಷ್ಮೀದೇವಿ ಎಂಶೂರ ಗ್ರಾಮದೇವತೆ ಅಂತಕ್ಕಂಥ ಮಾಹಿತಿನ ಅವರು ಪತ್ತೆ ಹಚ್ತಾರೆ. ಹಾಗಾಗಿ ಅವರೆಲ್ಲ ಮತ್ತೆ ನಾರ್ಮಲ್ಲು ಜೀವನಕ್ಕೆ ಮತ್ತೆ ವಾಪಸ್ ಬಂದ ನಂತರ ಅವರು ತಮ್ಮ ವ್ಯಾಪಾರ ಪ್ರಯಾಣವನ್ನು ರದ್ದುಗೊಳಿಸಿ ಇಲ್ಲೇ ಎಲ್ಲನೂ ಆ ಲಿಂಗನ ಅಡುಗೆನೆಲ್ಲ ಕ್ಲೀನ್ ಮಾಡಿ ಆ ಲಿಂಗನ ಶುದ್ಧ ಮಾಡಿ, ಆ ಲಿಂಗ ಬಿದಿರು ಮೇಳೆಗೆ ಹೊಂದಿಕೊಂಡಂತೆ ಇರುತ್ತೆ, ಅದೆಲ್ಲ ಶುದ್ಧ ಮಾಡಿ ಅದ್ರ ಪಕ್ಕ ಇದ್ದಂಥ ಎಲ್ಲ ಗಿಡಗಂಟೆಗಳನ್ನು ಕ್ಲೀನ್ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಹೊರಟೋಯ್ತಾರೆ. ಈಗ ನೀವು ಹೇಳಿದ ಪ್ರಕಾರ ಅವರು ಅಡಿಗೆ ಮಾಡಿ ಅಲ್ಲಿನ ಸ್ಥಳವನ್ನ ಕ್ಲೀನ್ ಮಾಡಿ ಹೋದ್ರು ಅಂತ ಹೇಳಿದ್ರಿ ಅಲ್ವಾ, ನಂತರ ಏನಾಯ್ತು ಇಲ್ಲಿ? ನೋಡಿ, ಅದು ಯಾವಾಗ ಅದು ಕ್ಲೀನ್ ಮಾಡಿ ಅವರು ವಾಪಸ್ ಅವರು ವ್ಯಾಪಾರ ನಿಲ್ಲಿಸ್ಬಿಟ್ಟು ಅವ್ರು ವಾಪಸ್ ಊರಿಗೆ ಹೋಗ್ಬಿಟ್ರು. ಆ ನಂತರದಲ್ಲಿ ಏನಾಯಿತು, ಅವರು ಅಲ್ಲಿ ನೆಲೆಗಂಡ್ಬಿಟ್ರು ಅವರೂರಲ್ಲೇ ಮಾಮೂಲಿನ ಸಾಧಾರಣ ಜೀವನಕ್ಕೆ ಅವ್ರು ಹೊರಟ್ಬಿಟ್ರು. ಆ ನಂತರದಲ್ಲಿ ಆ ಮುಖಂಡನಿಗೆ ಒಂದು ದಿನ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಗಡ್ಡವನ್ನು ಬಿಟ್ಕೊಂಡಿರ್ತಕ್ಕಂತಹ ಜುಬ್ಬ ಫೈಜಾಬನ್ನು ಉದ್ದವಾಗಿ ಹಾಕಿರತಕ್ಕಂಥ ಒಬ್ಬ ವಯಸ್ಸಾದ ವ್ಯಕ್ತಿಯ ರೂಪದಲ್ಲಿ ಆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ನೋಡು, ನೀನು ಈ ಥರ ಆ ವ್ಯಾಪಾರದ ಸಮಯದಲ್ಲಿ ಮಾಡಿರ್ತಕ್ಕಂಥ ಪೂಜೆ ಅದನ್ನು ನೀನು ಅರ್ಧಕ್ಕೆ ನಿಲ್ಲಿಸಿದೆಯಾ, ಅದನ್ನು ನೀನು ಮುಂದುವರಿಸ್ಬೇಕು, ಅಲ್ಲಿ ಒಂದು ಗುಡಿ ಗೋಪುರವನ್ನು ಕಟ್ಟಬೇಕು, ನೀನು ಮೊದಲನೇ ಅರ್ಚಕನಾಗಿ ನೀನೇ ಬಂದಿದೆಯಾ, ನೀನೇ ಮುಂದುವರಿಸು ಅಂತ ಹೇಳಿ ಕನಸಿನಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತೆ, ಸಂದೇಶವನ್ನು ಎಚ್ಚರಿಕೆ ರೂಪದಲ್ಲಿ ಕೊಡುತ್ತೆ. ಆಗ ಆ ನಂತರ ಆ ಮಾರನೇ ಬೆಳಿಗ್ಗೆ ಆತ ಎದ್ದು ತನ್ನ ಎಲ್ಲ ಜನಗಳನ್ನು ಸೇರಿಸಿಕೊಂಡು ಮಾತಾಡಿ ಆಗ ಅವನು ಹೊರಟು ಬರ್ತಾನೆ. ಮತ್ತೆ ಬಂದು ಇಲ್ಲಿ ಒಂದು ಚಿಕ್ಕದು ಒಂದು ಕಲ್ಲಿನ ಅಲ್ಲಿ ಇಲ್ಲಿ ಸಹಾಯ ಪಡೆದು ಒಂದು ಚಿಕ್ಕ ಒಂದು ಗುಡಿಯನ್ನು ಗರ್ಭಗುಡಿಯನ್ನು ನಿರ್ಮಾಣ ಮಾಡ್ತಾನೆ. ಆಗ ಅವರು ಅಲ್ಲಿಂದ ಬಂದು ಪೂಜೆ ಮಾಡ್ತಕ್ಕಂಥದ್ದು ಅವರಿಗೆ ತುಂಬ ಸ್ವಲ್ಪ ಹಿಂಸೆ. ಯಾಕೆ ಅಂತಂದರೆ ಅದು ದೂರ ಆಗ್ತು, ಆಗ ವೆಹಿಕಲ್ಗಳಿಲ್ಲ, ಯಾವುದೂ ಇಲ್ಲ. ಆಗ ಅವ್ರು ಏನು ಮಾಡ್ತಾರೆ, ಈಗ ಪ್ರತಿನಿತ್ಯ ಒಂದು ಪೂಜೆಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಲ್ಲ ಅಂತ ಒಂದು ಆಲೋಚನೆಯಲ್ಲಿ ತೊಡಗಿ ಅವರು ಎಲ್ಲ ಆ ಗ್ರಾಮದ ಆ ಎಲ್ಲ ಜನಗಳು ಸೇರಿ ಅರಸೀಕೆರೆ ಹತ್ರ ಚಲುವನಹಳ್ಳಿ ಎಲ್ಲರೂ ಇಲ್ಲಿಗೆ ಬಂದು ಡಂಗೂರವನ್ನು ಸಾರಿಸ್ತಾರೆ. ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೆ ಡಂಗೂರವನ್ನು ಸಾರಿಸ್ತಾರೆ. ಏನು ಅಂತಂದರೆ, ಇಲ್ಲಿ ಯಾರು ಪೂಜೆಗೆ ಅರ್ಚಕರಾಗಿ ನೇಮಕ ಮಾಡ್ತೀವಿ ಅವರು ಅರ್ಹತೆನ ಕೆಲವೊಂದು ಷರತ್ತುಗಳನ್ನು ಹಾಕ್ತೀವಿ. ಆ ಷರತ್ತುಗಳು ಕೊಟ್ಟು ಅವರು ಆಯ್ಕೆ ಆಗಬೇಕು. ಅವ್ರಿಗೆ ಬೇಕಾದ ಜೀವನಕ್ಕೆ ಏನೇನು ಬೇಕು ಎಲ್ಲ ಸಕಲ ಸೌಲಭ್ಯಗಳನ್ನು ನಾವು ಕಲ್ಪಿಸ್ಕೊಡ್ತೀವಿ. ಹಾಗೆಲ್ಲ ಜಾನುವಾರುಗಳನ್ನು ಹೆಚ್ಚಾಗಿ ಕಲ್ಪಿಸ್ತಿದ್ರು. ಜಾನುವಾರುಗಳು ಇದ್ದು ಅಂತ ಅಂದರೆ ಅವರು ತುಂಬ ಶ್ರೀಮಂತರು ಅಂತ. ಆಗ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತ ಷರತ್ತುಗಳು ಕೊಟ್ಟು ಇಲ್ಲಿ ಡಂಗೂರವನ್ನು ಸಾರಿಸ್ತಾರೆ. ಆ ಷರತ್ತಿನಲ್ಲಿ ಗರ್ಭಗುಡಿಗೆ ಅಡ್ಡವಾಗಿ ನಿಲ್ಲಿಸಿದ್ದಂತಹ ಬಂಡೆ, ಆಗ ಬಾಗಿಲಿರಲಿಲ್ಲ, ಒಂದು ಬಂಡೆ ನಿಲ್ಲಿಸಿರ್ತಾರೆ. ಆ ಬಂಡೆಯನ್ನು ಎಳೆದು ಯಾರು ಒಬ್ಬ ಏಕ ವ್ಯಕ್ತಿ ಒಳಗೆ ಪ್ರವೇಶ ಮಾಡ್ತಾನೆ, ಯಾಕೆ ಅಂತ ಅಂದರೆ ಆತನಿಗೆ ದೈಹಿಕವಾಗೂ ಬಲವಾಗಿರಬೇಕು ಅಂತಕ್ಕಂಥ ಷರತ್ತದು. ಆತನಿಗೆ ನಾವು ಈ ಪೂಜಾ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಈ ಥರ ಡಂಗೂರ ಹೊಡೆದ ನಂತರದಲ್ಲಿ ಅದಕ್ಕೊಂದು ದಿನಾಂಕವನ್ನು ನಿಗದಿಪಡಿಸಿರ್ತಾರೆ. ಆ ದಿನಾಂಕದಂದು ಅವರು ಈ ಒಂದು ಪಂಚ ಏನಿದೆ ಅದನ್ನು ಆಯ್ಕೆಯ ಪ್ರಕ್ರಿಯೆಯನ್ನು ಮಾಡಬೇಕು. ಎಲ್ಲ ಬಂದು ಜನ ಸೇರಿರ್ತಾರೆ. ಇದಕ್ಕೆ ಹೊಂದಿಕೊಂಡಂತೆ ನಾನು ಇನ್ನೊಂದು ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನು ಜನ ಸೇರಿರ್ತಾರೆ, ಆ ಸಮಯದಲ್ಲಿ ಮುಡುಕುತೊರೆ ಅಂತ ಒಂದು ಗ್ರಾಮ ಇದೆ. ಎಲ್ಲಿದೆ ಅದು? ಮೈಸೂರು ತಲಕಾಡು ಹತ್ರ ಮುಡುಕುತೊರೆ ಅಂತ ಒಂದು ಗ್ರಾಮ ಇದೆ. ಇದಕ್ಕೆ ಹೊಂದಿಕೊಂಡಂತೆ ಘಟನೆ, ಆದರೆ ಅದು ಸಪ್ರೇಟ್, ಅದು ಕನೆಕ್ಟ್ ಆಗುತ್ತೆ. ಅದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಆ ಮುಡುಕುತೊರೆ ಗ್ರಾಮದ ಒಬ್ಬ ವ್ಯಕ್ತಿ ಬಾಳಯ್ಯ ಅಂತ, ಆ ಬಾಳಯ್ಯನ ವಂಶಸ್ಥರು ಇವತ್ತು ಕೂಡ ಇದ್ದಾರೆ ಇಲ್ಲಿ ಅರ್ಚಕರಾಗಿ. ಆ ಬಾಳಯ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಗು, ಒಂದು ಪ್ರಾಯಕ್ಕೆ ಬಂದಿರತಕ್ಕಂಥ ಒಬ್ಬ ಮಗು, ಆತನಿಗೆ ತುಂಬ ಕಜ್ಜಿ
ಮೈಯೆಲ್ಲ ಕಜ್ಜಿ. ಆತನನ್ನು ಎಲ್ಲರೂ ಆಡ್ಕೊಳ್ತಕ್ಕಂಥದ್ದು, ಅವನ್ನ ಕೇವಲವಾಗಿ ಕಾಣ್ತಕ್ಕಂಥದ್ದು, ಅವ್ರ ಗ್ರಾಮದಲ್ಲಿ ಆ ಥರ ಹಿಂಸೆ ಕೊಡ್ತಾ ಇರ್ತಾರೆ. ಆಗ ಆತ ನೊಂದು ನನಗೆ ಗ್ರಾಮನೂ ಬೇಡ, ನಾನೇನು ಬೇಡ ಅಂತ ಬಿಟ್ಬಿಟ್ಟು ಹೊರಟ್ಬಿಡ್ತಾನೆ. ಆಗ ಈ ವಿಚಾರನ ಯಾರಿಗೂ ಹೇಳಲ್ಲ, ಆದರೆ ಅವನ ಪ್ರೀತಿಗೆ ಪಾತ್ರಳಾದಂಥ ಒಬ್ಬಳು ತಂಗಿಗೆ ವಿಚಾರವನ್ನು ತಿಳಿಸ್ತಾನೆ. ಆಗ ಆಕೆ ನೀನಿಲ್ಲ ಅಂದ್ರೆ ನಾನು ಇರಲ್ಲ ಅಂತೇಳಿ ಆಕೆನೂ ಹೊರಟು ಬಂದ್ಬಿಡ್ತಾಳೆ. ಇವರಿಬ್ಬರು ಕೂಡ ಮನೆಗೆ ಹೇಳ್ದಂಗೆ ಹೊರಟು ಬಂದ್ಬಿಡ್ತಾರೆ. ಅಲ್ಲಿಂದ ನಡೆದು ಮಾರ್ಗ ಮಧ್ಯೆ ಬರ್ತಾ ಇರೋಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಈ ಜಾಗನ ತಲುಪ್ತಾರೆ. ಇಲ್ಲಿ ಜನಜಂಗುಳಿ ಸೇರಿರ್ತಾರೆ. ಇಲ್ಲಿ ಅರ್ಚಕರಿಗೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇರುತ್ತೆ. ಆ ಜನಜಂಗುಳಿ ನೋಡ್ಬಿಟ್ಟು ಅವ್ರು ಬಂದು ಅಲ್ಲಿರ್ತಾರೆ, ಇದೇನು ನೋಡೋಣ ಅಂತ. ಆಗ ಈ ಷರತ್ತುಗಳನ್ನ ವಿಧಿಸಿ ಏನು ಆಯ್ಕೆ ಪ್ರಕ್ರಿಯೆ ನಡೀತಿರುತ್ತೆ, ಅಲ್ಲಿದ್ದಂಥ ಕೆಲವರು ಬಂದು ಆ ಬಂಡನ ಎಳೆಯೋಕ್ಕೆ, ಗರ್ಭಗುಡಿಗೆ ನಿಲ್ಲಿಸಿದಂಥ ಬಂಡನ ಎಳೆದು ಒಳ ಪ್ರವೇಶ ಮಾಡಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಯಾರಿಗೂ ಆಗಲ್ಲ. ಆ ಮರಳಗುಂಡಿಯಲ್ಲಿ ಮುಳುಗಬೇಕು, ಭಗವಂತನಿಗೆ ಬಾಗಲಿಗೆ ಗರ್ಭಗುಡಿ ನಿಲ್ಲಿಸಿದಂಥ ಬಂಡೆನ ತೆಗೆದು ಎಳಿಬೇಕು, ಪ್ರವೇಶ ಮಾಡಬೇಕು. ಇದು ಷರತ್ತು. ಯಾರಿಗೂ ಪ್ರವೇಶ ಮಾಡೋಕ್ಕಾಗಲ್ಲ. ಆಗ ಈ ಹುಡುಗ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾನೆ. ಆಗ ಎಲ್ಲರೂ ಕೂಡ ಗೇಲಿ ಮಾಡ್ತಾರೆ, ಇವನು ಯಾರು ಆಡೋ ಹುಡುಗ, ಇವನು ನೋಡೋಕೆ ಹಿಂಗವನೇ, ಇವನ ಕೈಲಿ ಏನಾಗುತ್ತೆ ಅಂತ ಗೇಲಿ ಮಾಡ್ತಾರೆ. ಆಗ ಆಯಿತು, ಆಯ್ಕೆ ಪ್ರಕ್ರಿಯೆಯನ್ನು ಅವಕಾಶ ಕೊಡ್ಬೇಕು ಸಮಾನವಾಗಿ ಅಂತೇಳಿ ಅವಕಾಶ ಕೊಡ್ತಾರೆ. ಆ ಮನುಷ್ಯ ಆ ಮರಳುಗುಂಡಿಯಲ್ಲಿ ಮುಳುಗಿ ಹೇಳ್ತಾನೆ. ಆ ತಕ್ಷಣದಲ್ಲಿ ಅವನಿಗಿದ್ದಂಥ ಕಜ್ಜಿ ರೋಗ ಸಂಪೂರ್ಣವಾಗಿ ಮಾಯವಾಗಿ ಆತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ರೂಪುಗೊಳ್ತಾನೆ. ಆಗೆಲ್ಲ ಆಶ್ಚರ್ಯಚಕಿತ ಆಯ್ತಾರೆ. ಆ ನಂತರದಲ್ಲಿ ಆ ಬಂಡೆಯನ್ನು ಮುಟ್ಟಿ ಆತ ಎಳೆದು ಒಳಗಡೆ ಪ್ರವೇಶ ಮಾಡ್ತಾನೆ. ಆಗ ಸರ್ವಜನ ಸಮ್ಮುಖದಲ್ಲಿ ಆತನನ್ನೇ ಅಧಿಕೃತ ಅರ್ಚಕ ಅಂತ ಹೇಳಿ ಬಾಳಯ್ಯ ಅಂತಕ್ಕಂಥ ಹೆಸರನ್ನು ಆ ಹುಡುಗನನ್ನು ನೇಮಕ ಮಾಡ್ತಾರೆ. ಆಗ ಅಲ್ಲಿಂದ ಅವರು ಮೊದಲನೇ ಮನೆತನವಾಗಿ ಇಲ್ಲಿ ನೆಲೆಗೊಂತಾರೆ. ಸುಮಾರು 800 ವರ್ಷಗಳ ಹಿಂದೆ ಪ್ರಾರಂಭ ಆಗುತ್ತೆ. ಆಗ ಈ ಗ್ರಾಮಕ್ಕೆ ಮರೆಯ ಊರು ಅಂತಕ್ಕಂಥ ಒಂದು ಹೆಸರಿನಲ್ಲಿ ಅದು ಪ್ರಾರಂಭ ಆಗುತ್ತೆ. ಆದರೆ ಅದು ಬಳಕೆಯಲ್ಲಿ ಬದಲಾಗಿ ಈಗ ಮರೆಯ ಊರಿನಿಂದ ಮರುಗೂರು ಗ್ರಾಮವಾಗಿ ಬದಲಾಗಿದೆ. ಇಲ್ಲಿನ ವಿಶೇಷತೆ ಏನಾದರೂ ಇದೆ? ಮರುಗೂರು ಟೆಂಪಲ್ನ ವಿಶೇಷತೆ ನೋಡಿ, ಇಲ್ಲಿ ತುಂಬ ಶಕ್ತಿ ಉಳ್ಳಂತಹ ದೇವಾಲಯ. ಇಲ್ಲಿ ಸರ್ಪ ಯಾವಾಗಲೂ ಜಾಗೃತವಾಗಿರುತ್ತೆ. ಸಾಕಷ್ಟು ಜನಗಳಿಗೆ ಇದು ಪ್ರತ್ಯಕ್ಷನೂ ಕೂಡ ಆಗಿದೆ. ಆದರೆ ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಅದು. ಆ ರೀತಿಯಲ್ಲಿ ಸರ್ಪ ಜಾಗೃತಿ ಇದೆ. ನಂತರದಲ್ಲಿ ಯಾವಾಗ ಈ ದೇವಾಲಯದಲ್ಲಿ ಶಂಕು ಜಾಗಟೆಯನ್ನು ಬಾರಿಸ್ತಾರೆ, ಆ ಕ್ಷಣದಲ್ಲಿ ಇವತ್ತೂ ಕೂಡ ಪ್ರಸ್ತುತವೂ ಕೂಡ ನಾಯಿ ಅಂದರೆ ನಾರಾಯಣ ಅದು ಗೊಳ್ಳಾಗ್ತಕ್ಕಂಥ ಒಂದು ಕೂಗ್ತಕ್ಕಂಥ ಒಂದು ಅಭ್ಯಾಸ ಇವತ್ತಿಗೂ ನಡೀತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಲಿಂಗದ ಹಿಂದೆ ಒಂದು ಕಾಲಭೈರವೇಶ್ವರನ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಆ ಕಾಲಭೈರವೇಶ್ವರನ ವಾಹನ ನಾರಾಯಣ. ಹಾಗಾಗಿ ಈ ದಿನವೂ ಕೂಡ ಪ್ರಸ್ತುತವಾಗಿಯೂ ಕೂಡ ಹಿಂದಿನಿಂದ ಪ್ರಸ್ತುತವಾಗಿಯೂ ನಡ್ಕೊಂಡ್ಬಂದಿದೆ. ಶಂಕು ಜಾಗಟೆಯನ್ನು ಬಾರಿಸಿ ಪೂಜೆ ಆರಂಭವಾದ ತಕ್ಷಣ ನಾಯಿಗಳು ಶಂಕಿಗೆ ಹೊಂದಿಕೊಂಡಂತೆ ಆ ನಾರಾಯಣ ಕಾಲಭೈರವನಿಗೆ ಭಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ನಾವು ಈಗಲೂ ಕೂಡ ಕಣ್ಣಾರೆ ಕಾಣ್ಬೋದಾಗಿದೆ. ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರೋದು ಅವರವರ ಕೆಲಸಗಳು ನೆಕ್ಸ್ಟ್ ಮುಂದೆ ಮಾಡಬೇಕಾಗಿರುತ್ತೆ. ಅವರಿಗೆ ಒಂದು ನಂಬಿಕೆ ಬೇಕು, ಅದು ಆಗುತ್ತಾ ಇಲ್ವಾ ಅಂತ. ಅದನ್ನು ಕೇಳಕ್ಕೆ ಕೂಡ ಇಲ್ಲಿ ಬರ್ತಾರೆ. ಅದು ಯಾವ ರೀತಿ ಇಲ್ಲಿ ಅವರಿಗೆ ಗೊತ್ತಾಗುತ್ತೆ? ಇಲ್ಲಿ ಭಕ್ತಾದಿಗಳು ಕೆಲವೊಂದು ಕಾರ್ಯ ಮಾಡಬೇಕಾಗಿರುತ್ತೆ, ಅಥವಾ ಒಂದು ಯಾವುದೋ ಒಂದು ಯಾವುದೋ ಒಂದು ಕೆಲಸ ಕೈ ಹಾಕ್ಬೇಕಾಗಿರುತ್ತೆ. ಅವ್ರಿಗೆ ಗೊಂದಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಇದು ಆಗುತ್ತೋ ಇಲ್ವೋ, ನಾನು ಹಾಕಿದರೆ ಸಕ್ಸಸ್ ಆಯ್ತನೋ ಫೇಲ್ಯೂರ್ ಆಯ್ತನೋ ಅನ್ನೋ ಒಂದು ಗೊಂದಲದಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಭಗವಂತನನ್ನು ಭಕ್ತಿಯಿಂದ ಆರಾಧಿಸಿ ಆ ಲಿಂಗದಲ್ಲಿ ಹೂವುಗಳನ್ನು ಮುಡಿಸಿ, ಈ ಕೆಲಸ ಆಗುತ್ತೆ ಅಂದರೆ ಈ ಸೈಡು ನನಗೆ ಅಪ್ಪಣೆ ಕೊಡು, ಅಥವಾ ಆಗಲ್ಲ ಅಂದರೆ ಈ ಸೈಡ್ ಅಪ್ಪಣೆ ಕೊಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡ ಸಂದರ್ಭದಲ್ಲಿ ಆ ಭಕ್ತಾದಿಗಳ ಗೊಂದಲವನ್ನು ನಿವಾರಣೆ ಮಾಡಿ ಹೂ ಅಪ್ಪಣೆಯನ್ನು ಕೊಡುವ ಮೂಲಕ ಅದಕ್ಕೆ ಅವಕಾಶವನ್ನು ಅನುಮತಿಯನ್ನು ಕೊಡ್ತಾರೆ. ಆ ಹೂ ಅಪ್ಪಣೆಯನ್ನು ಕೇಳಿದಂಥ ಭಕ್ತಾದಿಗಳು ಎಷ್ಟೋ ಸಹಸ್ರಾರು ಜನಗಳು ನಮಗೆ ಅದು ಸಹಕಾರಿಯಾಗಿದೆ, ನಾವು ಭಗವಂತ ಹೇಳಿದ್ರಿಂದನೇ ನಮಗೆ ಈ ಕೆಲಸ ಆಗಿದೆ, ಅದಕ್ಕೆ ತುಂಬ ಗೊಂದಲದಿಂದ ನಿವಾರಣೆ ಆಗಿದ್ದೀವಿ ಅಂತಕ್ಕಂಥದ್ದು, ಅವರ ಕೆಲಸಗಳಲ್ಲಿ ಕಾರ್ಯಪ್ರಗತಿ ಆಗಿರ್ತಕ್ಕಂಥದ್ದನ್ನು ಸಾಕಷ್ಟು ಉದಾಹರಣೆಗಳು ಇಂದಿಗೂ ಕೂಡ ಕಣ್ಣು ಮುಂದೆ ನಡೀತಾ ಇದೆ. ನ್ಯೂ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಟೆಂಪಲ್ಲು, ಬಟ್ ಮುಂಚೆ ಇದು ಇಲ್ಲಿ ಕೋಟೆ ಇತ್ತು ಅಂತ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಮುಂಚೆ ಇಲ್ಲೇನಿದೆ ಇದು ಕಾಂಪೌಂಡ್ ಥರ ಕಾಣ್ತಾ ಇದೆ. ಆದರೆ ಈ ಜಾಗದಲ್ಲಿ ಸುಮಾರು 8 ರಿಂದ 10 ಅಡಿ ದಪ್ಪ ಅಷ್ಟು ಸೈಜ್ ಇರತಕ್ಕಂಥ ಕಲ್ಲು ಮಣ್ಣು ಮಿಶ್ರಿತ ಒಂದು ಕೋಟೆ ನಿರ್ಮಾಣ ಇತ್ತು ಇಲ್ಲಿ. ಮತ್ತೆ ಈ ಜಾಗದಲ್ಲಿ ದೊಡ್ಡದೊಂದು ದ್ವಾರ ಬಾಗಿಲಿತ್ತು. ಈ ಜಾಗದಲ್ಲಿ ಅದನ್ನು ಕನ್ಸ್ಟ್ರಕ್ಷನ್ ಆಗಿಲ್ಲದೆ ಇರೋದ್ರಿಂದ ಅದನ್ನು ಹಾಗೆ ಖಾಲಿ ಇದೆ. ಆ ಕೋಟೆ ಯಾಕೆ ನಿರ್ಮಾಣ ಇತ್ತು ಅಂತಂದ್ರೆ, ಹಿಂದೆ ತುಂಬಾ ದೇವಾಲಯಗಳಲ್ಲಿ ಇದ್ದಂಥ ವಜ್ರ ವೈಡೂರ್ಯಗಳನ್ನ ಸಂಪತ್ತುಗಳನ್ನ ಕೊಳ್ಳೆ ಹೊಡಿತಕ್ಕಂಥದ್ದು ಹಿಂದೆ ತುಂಬಾ ಹೆಚ್ಚಿದ್ದ ಕಾರಣ
ಸುಮಾರು 8-10 ಅಡಿ ದಪ್ಪ ಇರತಕ್ಕಂಥ ಕೋಟೆನ ಕಲ್ಲು ಮಣ್ಣು ಮಿಶ್ರಿತವಾದ ಬಲವಾದ ಕೋಟೆಯನ್ನು ನಿರ್ಮಾಣ ಮಾಡಿದರು. ಅದು ಸುಮಾರು ಶತಮಾನಗಳ ಕಾಲ ಇದ್ದು ನಂತರದಲ್ಲಿ ಈಗ 2010-15ನೇ ಸಾಲಿನ ಸಮಯದಲ್ಲಿ ಅದು ಸ್ವಲ್ಪ ಕುಸಿತವನ್ನು ಕಾಣ್ತು. ಹಾಗಾಗಿ ಅದನ್ನು ಡೆಮಾಲಿಷ್ ಮಾಡಿದ್ರು. ಆ ನಂತರದಲ್ಲಿ ಈ ಮುಂಚೆ ಇದ್ದಂತಹ ಈ ದೇವಸ್ಥಾನವನ್ನು 2004ರಲ್ಲಿ ಹಳೆ ದೇವಸ್ಥಾನವನ್ನು ಕೂಡ ಡೆಮಾಲಿಷ್ ಮಾಡಿದರು. ಈ ಕೋಟೆ ಮತ್ತೆ ಹಳೆ ದೇವಸ್ಥಾನ ಈಗ ಎರಡೂ ಕೂಡ ಡೆಮಾಲಿಷ್ ಆಗಿ ಇದು ಹೊಸ ಕನ್ಸ್ಟ್ರಕ್ಷನ್ ಈ ದೇವಾಲಯ ನಿರ್ಮಾಣ ಆಗ್ತಾ ಇದೆ. ಇದು ಸುಮಾರು 4,06,00,000 ಪ್ರಾಜೆಕ್ಟ್. ಇದು ಈಗ ನಿರ್ಮಾಣ ಹಂತದಲ್ಲಿದೆ. ದೇವಾಲಯ ಬಹು ಭಾಗ ಆಲ್ರೆಡಿ ಮುಕ್ತಾಯದ ಹಂತಕ್ಕೆ ಬಂದಿದೆ. ಕೋಟೆನೂ ಕೂಡ ಇದು ನೋಡ್ಲಿಕ್ಕೆ ಈಗ ಕಾಂಪೌಂಡ್ ಥರ ಕಾಣಿಸುತ್ತೆ, ಆದರೆ ಇದು ಕೋಟೆ. ಇದು ಕೂಡ ಮುಕ್ತಾಯ ಅಂತ ಇದೆ. ಇನ್ನು ಇಲ್ಲಿ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದೊಂದು ಬಾಕಿ ಇದೆ. ಅದು ಕೂಡ ಈಗ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತಾರೆ. ಈ ದೇವಾಲಯವನ್ನ ಈಗ ಪ್ರಸ್ತುತ ನಾವು ನೋಡ್ತಾ ಇರ್ತಕ್ಕಂಥ ದೇವಾಲಯವನ್ನ 2020 ಕೊರೋನಾ ಸಂದರ್ಭದಲ್ಲಿ ಡೆಮಾಲಿಷ್ ಮಾಡಬೇಕು ಅಂತ ಗೊತ್ತು. ಆದರೆ ಕೊರೋನಾ ಬಂದಿರಾಗಿ ನಿಂತು 2021ನೇ ಸಾಲಿನಲ್ಲಿ ಈ ದೇವಸ್ಥಾನವನ್ನು ಡೆಮಾಲಿಷ್ ಮಾಡಿ ಈ ಹೊಸ ದೇವಸ್ಥಾನವನ್ನ 21ರಿಂದ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನೀವು ಇಲ್ಲಿ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ದೇವಸ್ಥಾನಕ್ಕೆ ನಾವು 25 ವರ್ಷದಿಂದ ಬರ್ತಿದ್ದೀವಿ. ಏನೇನು ಒಳ್ಳೇದಾಗಿದೆ ಇಲ್ಲಿಂದ ನಿಮಗೆ? ನಮಗೆ ಕಷ್ಟ ಸುಖಕ್ಕೆ ಎಲ್ಲಕ್ಕೂ ನಮಗೆ ಎಲ್ಲರಿಗೂ ಪರಿಹಾರ ಚೆನ್ನಾಗಿ ಆಗಿದೆ. ಏನು ತೊಂದರೆ ಇಲ್ಲ. ನಮ್ಮ ಮಿಸ್ಸಸ್ಗೆ ಸ್ಟ್ರೋಕ್ ಆದಂಗೆ ಆಗಿತ್ತು. ಅದರಿಂದ ಎಲ್ಲ ಗುಣವಾಗಿ ಚೆನ್ನಾಗಿ ನೀಟಾಗಿ ಹುಷಾರಾಗಿದೆ. ನಮ್ಮ ಅದರಿಂದ ಭಾರಿ ಅನುಕೂಲ ಆಗಿದೆ. ದೇವರಲ್ಲಿ 20 ವರ್ಷದಿಂದ ನಮಗೆ ಯಾವುದೇ ಕಷ್ಟ ಸುಖ ಇದ್ರೂ ನಮಗೆ ಚೆನ್ನಾಗಿ ಇದಾಗಿದೆ. ನಮಸ್ತೆ. ಇಲ್ಲಿ ಒಂದು ಫ್ಯಾಮಿಲಿ ಇದ್ದಾರೆ, ಅವ್ರನ್ನ ಕೇಳೋಣ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ? ನಮ್ಮದು ಇದು ಮಂದೇವರಾಗಿರೋದ್ರಿಂದ ತುಂಬ ವರ್ಷದಿಂದನೂ ಮುಂಚೆಯಿಂದನೂ ಬರ್ತಾ ಇದ್ದೀವಿ. ತುಂಬ ಒಳ್ಳೆಯದಾಗಿದೆ. ವರ್ಷ ಬರ್ತೀವಿ ಇಲ್ಲಿಗೆ. ಅದು ಹಬ್ಬ ಹುಣ್ಣಿಮೆ ಯಾವುದಿದ್ರೂ ಬರ್ತೀವಿ. ಶಿವರಾತ್ರಿನಲ್ಲಿ ಯಾವಾಗಲೂ ಬರ್ತಾ ಇರ್ತೀವಿ ವರ್ಷ. ಅದಕ್ಕೆ ಇವತ್ತು ಪಾಪ ಕರ್ಕೊಂಡು ಮುಂಡೆ ಕೊಡೋದಕ್ಕೆ. ಅಂದರೆ ಇಲ್ಲಿಗೆ ಬರೋದ್ರಿಂದ ನಿಮಗೆ ಯಾವ ಥರ ಒಳ್ಳೇದಾಗಿದೆ? ಎಲ್ಲ ರೀತಿ ಯಾವುದೇ ಒಂದು ಹರಕೆ ಮಾಡ್ಕೊಂಡಿದ್ದು ಯಾವುದೇ ಒಂದು ಆದ್ರೂ ಕೇಳ್ಕೊಂಡ್ರು ಎಲ್ಲದೂ ಆಗಿದೆ. ಎಲ್ಲ ರೀತಿಯಿಂದ ಒಳ್ಳೇದಾಗಿದೆ. ಇವತ್ತು ಬಂದಿರೋ ವಿಶೇಷ ಪಾಪಗೆ ಮುಡಿ ಕೊಡೋದಕ್ಕೋಸ್ಕರ ಬಂದಿದ್ದೀವಿ. ಸರ್ ನೀವು? ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಬರ್ತಾ ಇದ್ದೀನಿ. ಪ್ರತಿ ಶಿವರಾತ್ರಿಗೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು, ಮತ್ತು ನೈಟೆಲ್ಲ ಮೆರವಣಿಗೆ, ಜಾತ್ರೆ, ಮಹೋತ್ಸವ ಎಲ್ಲ ನೋಡ್ಕೊಂಡು ಹೋಗಿದ್ದೀನಿ. ಸೊ ಸಾಕಷ್ಟು ಏನು ನಮ್ದು ಆರ್ಕೆ ಇರುತ್ತೆ ಅದಕ್ಕೆ ಕೇಳ್ಕೊಂಡಿದ್ದೀವಿ ದೇವ್ರ ಹತ್ರ. ದೇವ್ರಿಗೆ ಈಡೇರಿಸಿದೆ, ಒಳ್ಳೇದಾಗ್ತಾನೂ ಇದೆ ನಮಗೆ. ಸೊ ನಂಬಿಕೆ ಇಟ್ಟು ಬಂದಿದ್ದೀವಿ. ಒಳ್ಳೇದಾಗ್ತಾನೂ ಇದೆ. ನಮಗೆ ಬ್ಯಾಂಗ್ಳೂರಲ್ಲಿ ಇರೋದು ನಾವು. ಸೊ ನಮಗೆ ವೃತ್ತಿಲಿ ಇದೆ, ಎಲ್ಲ ಚೆನ್ನಾಗಿ ಆಗಿದೆ. ಮತ್ತು ಮಕ್ಕಳು 2 ಮಕ್ಕಳಾಗಿದ್ದಾರೆ. ಸೊ ಈಗ ಅವಳ ಮಕ್ಕಳಿಗೆ 11 ಮಂತ್ಸ್ ನಡೀತಾ ಇದೆ. ಅವಳದು ಮುಡಿ ಕೊಟ್ಬಿಟ್ಟು ಇವತ್ತು ಪೂಜೆ ಮಾಡಿಸ್ಕೊಂಡು ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಹೋಗೋಣ ಅಂತ. ಥರ ಒಳ್ಳೇದಾಗಿದೆ? ಏನೇನು ಒಳ್ಳೇದಾಗಿದೆ? ಅನ್ಕೊಂಡಿರೋದೆಲ್ಲ ಆಗುತ್ತೆ. ಒಳ್ಳೆ ಶಕ್ತಿ ದೇವರು. ನಾವು ಚಿಕ್ಕ ಹುಡುಗರಿಂದ ಇಲ್ಲೇ ನಮ್ಮ ತಾಯಿ ಊರಿದು ಇಲ್ಲೇ ಇರೋದು. ಹೆಸರು? ನನ್ನ ಹೆಸರು ಸ್ವಾಮಣ್ಣ ಅಂತಾರೆ, ರುಕ್ಮಂಗದೇಗೌಡ ಅಂತ. ಹೌದಾ? ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇರೋದು ನೀವು? ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಬರ್ತಲೇ ಇದ್ದೀವಿ. ನಮ್ಮ ಅಪ್ಪನೇ ಈ ಊರ ಹೆಣ್ಣುಮಗಳು. ಏನೇನು ಒಳ್ಳೇದಾಗಿದೆ ನಿಮಗೆ ದೇವರಿಂದ ದೇವಸ್ಥಾನ? ನಾವು ಬಯಸಿದ್ದೆಲ್ಲ ಹೆಚ್ಚಿನ ಅಂಶ ದೊರಕೈತೆ, ಒಳ್ಳೆಯದಾಗಿದೆ. ಆರೋಗ್ಯ ಸ್ಥಿತಿ ತುಂಬ ಕೆಟ್ಟಿತ್ತು. ಅದರಿಂದ ನನಗೆ ಮತ್ತೆ ಪುನಃ ಆರೋಗ್ಯ ಕೊಟ್ಟಿದ್ದಾನೆ ಭಗವಂತ. ಅಣ್ಣ ನಮಸ್ತೆ. ನಿಮ್ಮ ಹೆಸರು? ದರ್ಶನ್ ಅಂತ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇರೋದು ನೀವು ದೇವಸ್ಥಾನಕ್ಕೆ? ನಾವು ಚಲನಹಳ್ಳಿಯವರು, ಆ್ಯಕ್ಚುಲಿ ಅರಸೀಕೆರೆ ತಾಲೂಕು. ನಮ್ಮದು ವಿರೂಪಾಕ್ಷಪ್ಪ ಅಂತ ನಮ್ಮ ತಾತವರು. ನಮ್ಮ ತಂದೆಯವರು ಸಿಗೇರುದ್ರಪ್ಪ ಅಂತೇಳಿ. ನಮ್ಮ ವಂಶಸ್ಥರೆಲ್ಲ ಪೂರ್ತಿ ಈ ದೇವಸ್ಥಾನ ಮುಂಚೆಯಿಂದನೂ ಹೆಚ್ಚು ಕಮ್ಮಿ 800-900 ವರ್ಷದ ಹಳೆಯದು ಅಂತ ಹೇಳ್ತಾರೆ. ನಮಗೆ ಅಷ್ಟು ಗೊತ್ತಿಲ್ಲ. ಬಟ್ ನಮ್ಮ ಅಜ್ಜಿದೇ ಒಂದು ಕಥೆ ಇದೆ. ಅವ್ರು ಹೇಳ್ತಾರೆ, ಯಾವಾಗಲೂ ಒಂದು ಸಲ ನಮ್ಮ ತಾತ ಮತ್ತು ಅಂದರೆ ಆಗಿನ ಕಾಲದವರು ಇಲ್ಲಿ ಕಡೆ ಬಿಸ್ನೆಸ್ ಮಾಡೋಕ್ಕೆ ಬಂದಾಗ ಒಂದು ಸಲ ಏನೋ ವ್ಯಾಪಾರಕ್ಕೆ ಬಂದಾಗ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಜಾಗದಲ್ಲಿ ಒಲೆ ಹಚ್ಚೋಕ್ಕೆ ಅಂತ ಹೋದಾಗ ಮೋಸ್ಟ್ಲಿ ಲಿಂಗ ಆಯಿತು ಅಂತ ಕಾಣುತ್ತಲ್ಲಿ. ಆ ಲಿಂಗ ಮತ್ತು ಇನ್ನೊಂದು 2 ಕಲ್ಲು ಜೋಡಿಸ್ಬಿಟ್ಟು ಬೆಂಕಿ ಹಚ್ಚಿದ್ರೆ ಸಿಡಿದು ಬಿಟ್ಟಿದೆ. ಅವಾಗ ಅವ್ರಿಗೆ ಅರ್ಥ ಆಗಿದೆ, ಓಕೆ ಲಿಂಗ ಅಂಥೇಳಿ. ಮೋಸ್ಟ್ಲಿ ಅವಾಗ ಆ ಟೈಮಲ್ಲಿ ದೇವಸ್ಥಾನ ಕಟ್ಟಬೇಕಂತ ಹೇಳ್ಬಿಟ್ಟು ಅವ್ರಿಗೇನೋ ಇದಾಗಿದೆ. ಆ ಟೈಮಲ್ಲೇ ಅದು ದೇವಸ್ಥಾನನ ಸ್ಟಾರ್ಟ್ ಮಾಡಿದರು ಆಗಿನ ಕಾಲದಲ್ಲಿ. ಸೊ ಅವಾಗಿಂದನೂ ನಮ್ಮೂರವರೆಲ್ಲ ಇಲ್ಲಿ ನಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಮನೆ ದೇವರಿದೆ ಆ್ಯಕ್ಚುಲಿ ನಮ್ಮದು, ಶಂಭುಲಿಂಗೇಶ್ವರ. ನಾವು ವರ್ಷ ಬರ್ತಾನೆ ಇರ್ತೀವಿ. ಸೊ ಇಷ್ಟು ಇದು ಕಥೆ ಹೇಳಿದ್ದು. ನಮಗೆ ನನಗೆ ಬುದ್ಧಿ ಬಂದಾಗಿಂದ ನಾವು ರೆಗ್ಯುಲರಾಗಿ ಬರ್ತಾಯಿದ್ದೀವಿ. ವರ್ಷ ಬರ್ತಾ ಇರ್ತೀವಿ. ಈ ನಡೆದ್ರೆ ಸ್ವಲ್ಪ ಜಾಸ್ತಿ ಬರ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ ಎಲ್ಲ ಕೊನೆಗೆ ಹೋಗೋದು
ಅಲ್ಲಿಗೇನೆ ಹೌದು. ಎಲ್ಲ ಇವನಿಂದಾನೆ ನಡೀತಾ ಇದೆ ಎಲ್ಲ. ಸೊ ಬರೋದ್ರಿಂದ ನಿಮಗೆ ಒಳ್ಳೇದಾಗ್ತಾ ಇದೆನಾ ಇಲ್ಲಿಗೆ ದೇವಸ್ಥಾನಕ್ಕೆ? ಯಾವ ರೀತಿ ಒಳ್ಳೇದಾಗ್ತಿದೆ ನಿಮಗೆ ಅನ್ಸುತ್ತೆ ಅಲ್ವ? ಏನಾದರೂ ಕೇಳ್ಕೊಂಡಿರ್ತೀರಾ, ಬೇಡಿರ್ತೀರಾ, ಬಂದೋದ್ಮೇಲೆ ಆಗಿದೆ ಅಂತ ಯಾವುದಾದ್ರು? ಅದು ಇಲ್ಲಿ ಬಂದು ಇಲ್ಲಿ ಅನುಭವ ಮಾಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಇಲ್ಲಿ ಏನಿದೆ, ಎನರ್ಜಿ ಏನಿದೆ. ಆ್ಯಕ್ಚುಲಿ ಮುಂಚೆ ಎಲ್ಲ ತುಂಬ ಹಾಳಾಗಿತ್ತು, ನಾವು ಅನ್ಕೊಂತ ಇದ್ವಿ ಏನಿದು ನಮ್ಮ ದೇವಸ್ಥಾನ ಈ ಥರ ಹೋಗಿದೆಯಲ್ಲ ಅಂತೇಳಿ. ಆಮೇಲೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಎಲ್ಲ ಒಂದ್ಸಲ ಸ್ಟಾರ್ಟ್ ಆದಾಗ ಗೊತ್ತಾಯಿತು, ಓಕೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ. ಆಮೇಲೆ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತಾಯಿದ್ದೀವಿ ಈಗ ಎಷ್ಟಾಗುತ್ತೆ ಅಷ್ಟು. ಸೊ ನಾವು ಬೆಳೆದಂಗೆ ನಮ್ಮ ದೇವಸ್ಥಾನಗಳು ಬೆಳಿಬೇಕು, ನಮ್ಮ ಸಂಪ್ರದಾಯನ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ನಮ್ಮ ಕೈಲಾದ ಸಹಾಯ ಮಾಡ್ತಾಯಿದ್ದೀವಿ. ಸಹಾಯ ಅಲ್ಲ, ಅವ್ನು ಕೊಟ್ಟಿದ್ದು ನಾವು ವಾಪಸ್ ಕೊಡ್ತಾಯಿದ್ದೀವಿ ಅಷ್ಟೇ ದೇವರಿಗೆ, ಇನ್ನೇನಿಲ್ಲ. ಆಮೇಲೆ ಇದು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರಲ್ಲ, ಅದನ್ನು ಇನ್ನೂ ತುಂಬ ಕೆಲಸ ಬಾಕಿ ಇದೆ, ನಡೆಸ್ತಾ ಇದ್ದಾರೆ. ಸೊ ಎಲ್ಲ ಹಿರಿಯರಿದ್ದಾರೆ, ಎಲ್ಲ ಇನ್ನೂ ಹೆಣ್ಮಕ್ಳು. ಸೊ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಸೊ ನಾವು ಇವ್ರ ಜೊತೆ ಎಲ್ಲ ಸೇರಿಕೊಂಡು ನಾವು ಏನು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ಬಂದಿದ್ದೀವಿ. ಸರಿ, ಥ್ಯಾಂಕ್ಸ್. ಥ್ಯಾಂಕ್ ಯು.